ನಮಸ್ಕಾರ. ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಯಿಲೆಗಳು ಅನೇಕರಿಗೆ ಬರುವುದು ಸಹಜ. ಆದರೆ ಕೆಲವೊಂದು ಕಾಯಿಲೆಗೆ ಮೂಲ ನಾವೇ ಆದ್ರೆ ಇನ್ನೂ ಕೆಲ ಕಾಯಿಲೆಗಳು ಆತ್ಮಗಳ ಚೇಷ್ಟೆಯಿಂದ ಬರುತ್ತವೆ. ಅದು ನಂಬಲು ಅಸಾಧ್ಯವಾದ್ರೂ ನಿಜ. ಅಂತಹ ಕುತೂಹಲಕಾರಿ ಸಂಚಿಕೆಯೇ ಇಂದಿನ ಜನ್ಮ ಜನ್ಮಾಂತರ. ಬೆಂಗಳೂರಿನ ವಿದ್ಯಾರಣ್ಯಪುರದ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿರುವ ಕೋಮಲ ಮದುವೆಯಾಗಿ 4ನೇ ವರ್ಷಕ್ಕೆ ತನ್ನ 2ನೇ ಕೂಸು ಗರ್ಭದಲ್ಲಿರುವಾಗಲೇ ಪತಿ ವಿಜಯ್ ಕುಮಾರ್ ಸಾವಿಗೀಡಾಗುತ್ತಾರೆ. ಈ ಘಟನೆಯಿಂದ ಎದೆಗುಂದದೆ ಕೋಮಲ ಮಕ್ಕಳಿಗೆ ಆಸರಿಯಾಗಿ ನಿಂತು ಬದುಕುವ ಪ್ರಯತ್ನದಲ್ಲಿದ್ದರು. ಅವರಿಗೆ ಗೊತ್ತಿಲ್ಲದೆ ಇವರನ್ನ ಕಾಡೋಕೆ ಶುರುವಾಯಿತು ಅನೇಕ ಕಾಯಿಲೆಗಳು. ಅಂತಹ ಕಾಯಿಲೆಗಳಿಗೆ ಎಲ್ಲೂ ಪರಿಹಾರ ಸಿಗದೆ ಆತಂಕದಲ್ಲಿದ್ದ ಕೋಮಲಾರಿಗೆ ಸಂಜೀವಿನಿಯಾಗಿದ್ದು ನಮ್ಮ ಜನ್ಮ ಜನ್ಮಾಂತರ ಕಾರ್ಯಕ್ರಮ. ಏನು ತಮ್ಮ ಸಮಸ್ಯೆ? ನನಗೆ ಸುಮಾರು 3 ತಿಂಗಳ ಹಿಂದೆ ಜ್ವರ ಬಂದಿತ್ತು. ಓಕೆ. ಸೊ ಅದಕ್ಕೆ ಮುಂಚೆ ಆಗಾಗ ಹೊಟ್ಟೆ ನೋವು ಬರೋದು ಅದೆಲ್ಲ ಇದಾಯಿತು. ಆಗ ಜ್ವರ ಬಂದಾಗಿಂದ ಊಟ ಸೇರ್ತಾ ಇಲ್ಲ. ಓಕೆ. ತೀರಾ ಹೊಟ್ಟೆ ನೋವು ಜಾಸ್ತಿ ಆಗೋದು, ಉಸಿರಾಟದ ತೊಂದರೆ, ತೀರಾ ಎಲ್ಲಾದರೂ ಹೋಗೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ದೂರ ನಡೆದ್ರೇ ಆಯಾಸ ಜಾಸ್ತಿ ಆಗ್ತಿದೆ. ಅಂದರೆ ಎಷ್ಟು ದಿನಗಳಿಂದ? ಸುಮಾರು 2 ವರ್ಷದಿಂದನೂ ಪ್ರಾಬ್ಲಮ್ ಇದೆ. ಇನಿಷಿಯಲಿ ಯಾವ ರೀತಿ ಸ್ಟಾರ್ಟ್ ಆಯ್ತಿದ್ದು ತೊಂದರೆ? ಹಸ್ಬೆಂಡ್ ತೀರ್ಕೊಂಡ್ರು 2 ವರ್ಷದಿಂದ. ಸೊ ಆಗ ಅಷ್ಟು ಗೊತ್ತಾಗಲಿಲ್ಲ ನನಗೆ. ಆದರೆ ಡೇ ಬೈ ಡೇ ಊಟ ಮಾಡೋದು ಅದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ಆಯಿತು. ಊಟ ಸೇರ್ತಾ ಇರಲಿಲ್ಲ, ಅದೆಲ್ಲ ತುಂಬಾನೇ ತೊಂದರೆ ಆಗ್ತಿತ್ತು. ಅಂದ್ರೆ ಊಟ ನೋಡಿದ್ರೆ ವಾಂತಿ ಬರೋದು. ಏನಾದರೂ ಬಲವಂತವಾಗಿ ತಿಂದರೆ ವಾಂತಿ ಆಗೇ ಬಿಡ್ತಿತ್ತು ಒಂದೊಂದು ಟೈಮು. ಓಕೆ. ಸೊ ಹಾಗಾಗಿ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಿದ್ದೆ, ಟ್ಯಾಬ್ಲೆಟ್ ಬರ್ಕೊಡೋದು ಪ್ರಿಸ್ಕ್ರಿಪ್ಷನ್ನು. ಸೊ ಅದೇ ತೊಗೊಳ್ತಾ ಇದ್ದೆ. ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗೋದು, ಮತ್ತು ಹಾಗೆ ರೊಟೇಷನ್ ಆಗ್ತಾನೆ ಇತ್ತು. ಓಕೆ. ಸೊ ಅದಕ್ಕೆ ತಡೆಯೋಕ್ಕಾಗೋದೇ ಇಲ್ಲ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಡಾಕ್ಟ್ರಿಗೆ ತೋರಿಸಿದ್ದೀರಾ? ತೋರಿಸಿದ್ರಿ. ಅವ್ರ ಆಸಿಡಿಟಿಯಿಂದ ಊಟ ಮಾಡ್ತಾ ಇಲ್ವಲ್ಲ ನೀವು, ಅದಕ್ಕೆ ಅಂತ ಪ್ರಾಬ್ಲಮ್ ಅಂತ ಹೇಳಿದ್ರು. ಹಾಗೂ ಮಾಡಿ ನೋಡಿದೆ, 3 ಡೇಸ್ ಕಂಟಿನ್ಯೂಸ್ ಊಟ ಮಾಡಿ ನೋಡಿದ್ರೆ ಹೊಟ್ಟೆ ನೋವು ಜಾಸ್ತಿ ವಿಪರೀತ ಆಗೋದು ಹೊರತಾಗಿ ಕಮ್ಮಿ ಆಗ್ತಿಲ್ಲ. ಲೂಸ್ ಮೋಷನ್ ಆಗ್ಬಿಡ್ತಿತ್ತು, ಇಲ್ಲ ವಾಮಿಟ್ ಆಗ್ಬಿಡೋದು ಊಟ ಮಾಡಿದ್ರೆ. ಆ ಥರ ಪ್ರಾಬ್ಲಮ್ಸ್ ಎಲ್ಲ ಪ್ರಿಪೇರ್ ಮಾಡಿ ತೀರಾ ಸುಸ್ತಾಗ್ಬಿಡ್ತಿದ್ದೆ ನಾನು. ಮೆಡಿಕಲಿ ಕಂಟ್ರೋಲ್ ಆಗ್ತಾ ಇಲ್ಲ, ಆಗ್ತಿರ್ಲಿಲ್ಲ. ಟ್ಯಾಬ್ಲೆಟ್ ತಗೊಂಡು ನನಗೆ ಬೇಸರ ಆಗ್ಬಿಟ್ಟಿದೆ, ಅಷ್ಟೊಂದು ಹಿಂಸೆ ಆಗ್ಬಿಟ್ಟಿದೆ. ಕಳೆದೆರಡು ವರ್ಷಗಳಿಂದ ಕೋಮಲ ಅನುಭವಿಸಿದ ಯಾತನೆ ಒಂದೆರಡಲ್ಲ. ಊಟ ಮಾಡಿದ ತಕ್ಷಣ ವಾಂತಿಯಾಗುತ್ತಿತ್ತು. ಮಲಗಿದರೆ ಯಾರೋ ಉಸಿರುಗಟ್ಟಿಸಿ ಸಾಯಿಸಿದ ಅನುಭವ, ವಿಪರೀತ ಹೊಟ್ಟೆ ನೋವು, ಅದರ ಜೊತೆ ನಿಶ್ಶಕ್ತಿಯೂ ಕೂಡ. ಇಂತಹ ಸಮಸ್ಯೆಗಳಿಗೆ ಹಲವಾರು ಆಸ್ಪತ್ರೆ, ದೇವಸ್ಥಾನ ಎಲ್ಲೆಡೆ ಸುತ್ತಿದರೂ ಪರಿಹಾರ ಅನ್ನೋದು ಸಿಗಲೇ ಇಲ್ಲ. ಈಗ ಈ ನಿಮ್ಮ ಆರೋಗ್ಯ ಸಮಸ್ಯೆ ಬಿಟ್ಟು ಬೇರೆ ಇನ್ಯಾವುದಾದ್ರೂ ರೂಪದಲ್ಲಿ ಮನೆಯಲ್ಲಿ ನಿಮಗೆ ತೊಂದರೆ ಆಗ್ತಿದೆಯಾ? ಮನೆಯಲ್ಲಿ ನೈಟ್ ಟೈಮ್ಸ್ ಸಮ್ ವಾಯ್ಸ್ಗಳು ಕೇಳೋದು. ನೈಟ್ ಟೈಮ್ಸ್ 2 ಗಂಟೆ ಮಿಡ್ನೈಟಲ್ಲಿ ಕೆಲವು ಸತಿ ನೈಟಲ್ಲಿ ನಿದ್ರೆ ಬರೋದೇ ಇಲ್ಲ. ಎಚ್ಚರಿಕೆ ಆದರೆ ಮತ್ತೆ ಅಲ್ಲಿ ಕೂಗಾಡೋದು ಕಿರ್ಚಾಡೋದು ಜಾಸ್ತಿ ಇರುತ್ತೆ. ಅಂದ್ರೆ ನೀವು ಆ ರೀತಿ ಕಿರ್ಚಾಡ್ತೀರಾ? ನಾನಲ್ಲ, ಬೇರೆಯವ್ರು ಯಾರೋ ಕಿರ್ಚಾಡುತ್ತಾಗೆ ಆ ರೀತಿ ಕೇಳಿಸುತ್ತೆ ನನಗೆ. ಓಕೆ. ಅಮಾವಾಸ್ಯೆ ಪೌರ್ಣಮಿ ದಿವಸ ಟೈಮಲ್ಲಿ ಹೆಚ್ಚಿಗೆ ಕೋಪ ಬಂದ್ಬಿಡುತ್ತೆ. ಏನ್ ಮಾಡ್ತೀರಾ ಕೋಪ ಬಂದಾಗ? ಬಿಡ್ತೇನೆ ಅವರಿಗೆ. ಆಮೇಲೆ ನಾನೇ ಯೋಚನೆ ಮಾಡ್ತೇನೆ ಯಾಕೆ ಹೊಡೆದೆ ಅಂತ. ಅದೆಲ್ಲ ಪ್ರಾಬ್ಲಮ್ ಆಗ್ತದೆ. ಇಲ್ಲ ಮಕ್ಕಳನ್ನ ಸಾಯಿಸ್ಬಿಟ್ಟು ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಬಿಡೋಣ ಅನ್ನಂತೂ ಒಂದು ಟೈಮ್ ಅಟೆಂಪ್ಟ್ ಆಗಿಬಿಟ್ಟಿದೆ. ಅಮ್ಮ ಇದ್ರು, ಅಮ್ಮಿಂದ ಸ್ವಲ್ಪ ಇದಾಯಿತು, ಸೇವ್ ಆಯಿತು. ಓಕೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗ್ತಿತ್ತು. ಸರಿ, ಈಗ ಈ ಜನ್ಮ ಜನ್ಮಾಂತರ ವೇದಿಕೆಗೆ ನೀವು ನಿಮ್ಮ ತೊಂದರೆಯನ್ನು ಹೊತ್ತು ಬಂದಿದ್ದೀರಿ. ಇದಕ್ಕೆ ಪರಿಹಾರವಾಗಿ ನಾವು ನಿಮ್ಮನ್ನೇ ಯೋಗ ನಿದ್ರೆಗೆ ಒಳಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನೀವೇ ಆಳವಾದ ಯೋಗ ನಿದ್ರೆಗೆ ಹೋಗಿದ್ದೆ ಆದರೆ ನಿಮ್ಮಿಂದಾನೇ ನಿಮ್ಮ ಎಲ್ಲ ತೊಂದರೆಗಳ ಮೂಲವನ್ನು ಹುಡುಕ್ಬೋದು. ನೀವು ಆಳವಾದ ಯೋಗ ನಿದ್ರೆ ಒಳಗಾಗದೇ ಇದ್ದ ಪಕ್ಷದಲ್ಲಿ ಬೇರೆಯವರನ್ನು ಈ ಯೋಗ ನಿದ್ರೆಗೆ ಒಳಪಡಿಸಿ ನಿಮ್ಮ ಆತ್ಮವನ್ನು ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಸಮಸ್ಯೆಯ ಮೂಲವನ್ನು ಅವರಿಂದ ಕಂಡುಹಿಡಿದು ನಿಮಗೆ ಪರಿಹಾರವನ್ನು ಖಂಡಿತವಾಗಿ ಕೊಡ್ಬೋದು. ಓಕೆ. ಏನು ತಮ್ಮ ಹೆಸರು? ನಾರಾಯಣಮ್ಮ. ನೀವು ಈ ದೇಹ ಸೇರ್ಕೊಂಡಾಗಿಂದ ಸೊಸೆಗೆ ಏನೇನು ಆಗ್ತಾ ಇದೆ? ಹೊಟ್ಟೆ ನೋವು ಕೊಡ್ತೀನಿ, ಆಮೇಲೆ ಸಾಯಿಸ್ಬೇಕು ಅಂತಿದ್ದೀನಿ.